ಸೊ ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಇವತ್ತು ಚಾಪ್ಟರ್ ನಂಬರ್ 4 ಕಂಪ್ಯೂಟರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ಕಳೆದಂಥ ಗ್ರೂಪ್ಸ್ ಎಕ್ಸಾಮಲ್ಲಿ 2 ಕ್ವಶನ್ ಬಂದಿದ್ದಾವೆ ರೀ ಕಂಪ್ಯೂಟರ್ ಸೆಕ್ಯೂರಿಟಿಯಿಂದ. ಸೊ ನಾನು ಮಾಡಿದಂತಹ ಇವಾಗಿಂದ ವಿಡಿಯೋ ಇಟ್ಕೊಂಡು 4ರಿಂದ 5 ವಿಡಿಯೋದಲ್ಲಿ ಬರೋಬ್ಬರಿ 4ರಿಂದ 5 ಕ್ವಶನ್ ಬಂದವ್ರಿ. ಬೇಕಾದರೆ ನೀವು ವಿಡಿಯೋಸ್ ಎಲ್ಲ ಒಂದ್ಸರಿ ನೋಡಿಕೊಂಡು ಆಮೇಲೆ ಗೆಸ್ ಮಾಡ್ಬೋದು ಬೇಕಾದರೆ. ಸೊ ಇವತ್ತೇನಪ್ಪ ಅಂದರೆ 4ನೇ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ತುಂಬ ದಿವಸ ಆದಮೇಲೆ ನಾನು ಒಂದು ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋ. ಆ ರೆವೆನ್ಯೂ ಕ್ಲಾಸಸ್ ಆಲ್ಮೋಸ್ಟ್ ಫೆಬ್ರವರಿ 10 ಒಳಗಡೆ ಮುಗಿಸ್ತೀನಿ. ಅದಾದಮೇಲೆ ಯಾಕಂದರೆ ಜಸ್ಟ್ ಬರೋದು 25 ಮಾರ್ಕ್ಸ್ಗೆ ಅಷ್ಟೇ ಅಲ್ವಾ. 25 ಮಾರ್ಕ್ಸ್ಗೆ ಏನಪ್ಪ ಅಂತಂದಾಗ ನಾನು ಕಂಪ್ಯೂಟರ್ ಇದೆ, 25 ಮಾರ್ಕ್ಸ್ ಕನ್ನಡ ಇದೆ. ಸೊ ಎಲ್ಲ ಥರ ಟಾಪಿಕ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ನಿಮ್ಮ ಸಹಕಾರ ಇದ್ದರೆ ಆಗುತ್ತೆ. ಸೊ ಫಸ್ಟ್ ಏನಪ್ಪ ಅಂದರೆ ಕಂಪ್ಯೂಟರ್ ಸೆಕ್ಯೂರಿಟಿಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಡೌನ್ಲೋಡಬಲ್. ಯಾವ ಥರ ನಮಗೆ ಕಂಪ್ಯೂಟರ್ ಸೈಬರ್ ಅಟ್ಯಾಕ್ ಆಗ್ತಾವಪ್ಪ ಅಂದ್ರೆ ನಮ್ಮ ಮೊಬೈಲ್ಗಾಗಲಿ ನಮ್ಮ ಸಿಸ್ಟಮ್ಗಾಗಲಿ ಯಾವ ಥರ ಅಟ್ಯಾಕ್ ಆಗ್ತಾವ ಅಂತಂದಾಗ ನಾವು ಪ್ರೋಗ್ರಾಮ್ಸ್ಗಳನ್ನ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿದಾಗ ಇಂಟರ್ನೆಟ್ಟಿಂದ ಪ್ರೋಗ್ರಾಮ್ಸ್ ಡೌನ್ಲೋಡ್ ಮಾಡಿದಾಗ ಆಗ್ತಾವ್ರಿ. ಆಮೇಲೆ ಕ್ರ್ಯಾಕ್ಡ್ ಸಾಫ್ಟ್ವೇರ್ಸ್ಗಳನ್ನ ನಾವು ಡೌನ್ಲೋಡ್ ಮಾಡಿದಾಗ ಆ ಮೊಬೈಲ್ಗಾಗಲಿ ಸಿಸ್ಟಮ್ಗಾಗಲಿ ಅಟ್ಯಾಕ್ ಆಗ್ತಾವ್ರಿ. ಆಮೇಲೆ ಇಮೇಲ್ ಅಟ್ಯಾಚ್ಮೆಂಟ್ಸ್ ಕೆಲವೊಂದು ಅನ್ನೋನ್ ಇಮೇಲ್ಸ್ ಬಂದಿರ್ತಾವೆ. ಆ ಅನ್ನೋನ್ ಇಮೇಲ್ಸ್ ಏನು ಮಾಡ್ತಾವಪ್ಪ ಅಂದರೆ ನಮ್ಮ ಮೊಬೈಲ್ ಬಂದಾಗ ಅದನ್ನು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಅದೇನು ಮಾಡ್ತದ, ಅಲ್ಲಿರ್ತಕ್ಕಂಥ ವೈರಸ್ ನಮ್ಮ ಮೊಬೈಲ್ಗಾಗಲಿ ಸಿಸ್ಟಮ್ಗಾಗಲಿ ಅಟ್ಯಾಕ್ ಆಗ್ತದೆ. ಅದಾದ್ಮೇಲೆ ಇಂಟರ್ನೆಟ್ ತೊಗೊಂಡು ಕೂಡ ಅಟ್ಯಾಕ್ ಆಗ್ತದೆ. ಆಮೇಲೆ ಬೂಟಿಂಗ್ ಫ್ರಮ್ ಅನ್ನೋನ್ ಸಿ ಡಿ, ಅದೇ ಅನ್ನೋನ್ ಸಿ ಡಿಗಳನ್ನು ನಾವು ಡ್ರೈವಲ್ಲಿ ಹಾಕಿದಾಗ ಅಲ್ಲಿರ್ತಕ್ಕಂಥ ವೈರಸ್ಗಳು ನಮ್ಮ ಮೊಬೈಲ್ಗೆ ಅಟ್ಯಾಕ್ ಆಗ್ತಾವ, ಸಿಸ್ಟಮ್ಗೆ ಅಟ್ಯಾಕ್ ಆಗ್ತಾವ ಅನ್ನೋದನ್ನ ನಾವು ತಿಳ್ಕೊಬೇಕು. ಇದಾದಮೇಲೆ ಫಸ್ಟ್ ಬರ್ತಕ್ಕಂಥ ಟಾಪಿಕ್ ಯಾವ ಕಂಪ್ಯೂಟರ್ ಸೆಕ್ಯೂರಿಟಿಲಿ ಅಂದಾಗ ನಾವು ಮಾಲ್ವೇರ್ ಅಂತ ತಿಳ್ಕೊತೀವಿ. ಏನಪ್ಪ ಮಾಲ್ವೇರ್ ಅಂತಂದಾಗ ಮಾಲ್ವೇರ್ ಎಂಬ ಒಂದು ಪದ ಏನಪ್ಪ ಅಂದ್ರೆ ಅದು ಮೊಬೈಲ್ಗೆ ಮಾಲ್ವೇರ್ ಏನು ಮಾಡ್ತಂದ್ರೆ ಕಂಪ್ಯೂಟರ್ ಸಿಸ್ಟಮ್ಗೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಲ್ವೇರ್ ಅಂತ ಕರಿತೀವಿ. ಆಮೇಲೆ ಇದೇನು ಮಾಡ್ತಪ್ಪ ಅಂದ್ರೆ ಮಾಲ್ವೇರ್ ಅಂದರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತದೆ. ನಿಮ್ಮಲ್ಲಿರ್ತಕ್ಕಂಥ ಪಾಸ್ವರ್ಡ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಏನು ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಒಬ್ಬರಿಂದ ಇನ್ನೊಬ್ಬರಿಗೆ ನಿಮಗೆ ಗೊತ್ತಿರಲಾರ್ದೇ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಲ್ವೇರ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ ಸಿಸ್ಟಮ್ನ ಎಲ್ಲ ಭಾಗಗಳಿಗೆ ಏನು ಮಾಡ್ತಪ್ಪ ಅಂತಂದಾಗ ಡ್ಯಾಮೇಜ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಎಲ್ಲದಕ್ಕೂ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಮಾಲ್ವೇರ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಮಾಲ್ವೇರಲ್ಲಿ ಯಾವ ಥರ ಇನ್ಕ್ಲೂಡ್ಸ್ ಆಗ್ತಾವ ಅಂದ್ರೆ ಕಂಪ್ಯೂಟರ್ ವೈರಸಸ್ ಆಲ್ಸೋ ಮಾಲ್ವೇರ್, ವಾರ್ಮ್ಸ್ ಮಾಲ್ವೇರ್, ಟ್ರಾಜನ್ ಹಾರ್ಸಸ್ ಮಾಲ್ವೇರ್, ರೂಟ್ ಕಿಟ್ಸ್ ಮಾಲ್ವೇರ್, ಸ್ಪೈವೇರ್ ಮಾಲ್ವೇರ್, ಅಡ್ವೇರ್ ಮಾಲ್ವೇರ್. ಇವೆಲ್ಲ ಮಾಲ್ವೇರ್ಗಳಾದವ್ರಿ. ಇವೆಲ್ಲ ಟೋಟಲ್ಸ್ ಮಾಲ್ವೇರ್ಸ್. ಇನ್ನೂ ಕೆಲವೊಂದು ಎಕ್ಸ್ಟೆನ್ಷನ್ಸ್ ಅದಾವ, ನಾನು ಮುಂದೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇವೇನಪ್ಪ ಅಂದ್ರೆ ಇವೆಲ್ಲಕ್ಕೂ ಮಾಲ್ವೇರ್ ಅಂದ್ರೆ ಏನಪ್ಪ ವೈರಸ್ ಅಂದಾಗ ಏನು ಫಾರ್ಮ್ ಸೆನ್ಸ್ ಅಂದಾಗ ಮಾಲ್ವೇರ್ಸ್ ಅಂದರೆ ಕಂಪ್ಯೂಟರ್ನ ಡ್ಯಾಮೇಜ್ ಮಾಡ್ತಾವ್ರಿ. ವೈರಸಸ್ ಅಂದರೆ ಮಾಲ್ವೇರ್ ಅಂದರೆ ವೈರಸ್ ಎಲ್ಲ ಅಂಡ್ರಲ್ಲಿ ಬರ್ತಾವ್ರಿ. ಆಮೇಲೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾವ. ಆಮೇಲೆ ಕಂಪ್ಯೂಟರ್ ಪಾರ್ಟ್ಸ್ನ ಡ್ಯಾಮೇಜ್ ಮಾಡ್ತಾವೆ. ಇದಕ್ಕೆಲ್ಲ ನಾವು ಮಾಲ್ವೇರ್ ಅಂತ ಕರಿತೀವಿ. ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮಾಲ್ವೇರಲ್ಲಿ ಕಂಪ್ಯೂಟರ್ ವೈರಸ್ ಬಗ್ಗೆ ನಾವು ಫಸ್ಟ್ ನೋಡ್ತೀವಿ. ನೋಡ್ರಿ ಫಸ್ಟ್ ಏನಪ್ಪ ಅಂತಂದಾಗ ನೋಡ್ರಿ ವೈರಸ್ ತುಂಬ ಸರಿ ಕ್ವಶನ್ ಮಾಡೇನ್ರಿ. ವೈರಸ್ ಅಂದ್ರೆ ಫುಲ್ ಫಾರ್ಮ್ ಕೇಳಿರ್ತಾನೆ. ವೈರಸ್ ಅಂದರೆ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸಿಎಚ್. ಸೊ ಈ ಪದ ನಿಮ್ಗೆ ನೆನಪಿರ್ಬೇಕಂದ್ರೆ ಭಾಳ ಸರಿ ಕ್ವಶನ್ ಆಗ್ಯದ. ವೈರಸ್ನ ಫುಲ್ ಫಾರ್ಮ್ ಭಾಳ ಸರಿ ಕೇಳ್ತಾನ್ರಿ. ಏನಂದ್ರೆ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸಿಎಚ್ ಆಗ್ತದ. ಇದಾದ್ಮೇಲೆ ನಾವೇನು ನೋಡ್ತೀವಪ್ಪ ಅಂತಂದಾಗ ಆಮೇಲೆ ಕಂಪ್ಯೂಟರ್ ವೈರಸಸ್ ಏನಪ್ಪ ಅಂದ್ರೆ ಏನಂತ ಕೇಳಿದ್ರೆ ಸ್ಮಾಲ್ ಪ್ರೋಗ್ರಾಮ್ಸ್. ಅವ್ರಿಗೆ ಕ್ವಶನ್ ಕೇಳಿದ್ರೆ ಮಲ್ಟಿಪಲ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅಂದ್ರೆ ವೈರಸಸ್ ಅಂದ್ರೆ ಏನಪ್ಪ ಅಂದ್ರೆ ಆ ಒಂದು ಚಿಕ್ಕ ಪ್ರೋಗ್ರಾಮ್ಸ್, ಹ್ಯೂಮನ್ ಮೇಡ್ ಪ್ರೋಗ್ರಾಮ್ಸ್ ಇರ್ತಾವ್ರಿ. ಅವು ಪ್ರೋಗ್ರಾಮ್ಸ್ ಮಾಡಿ ಒಂದು ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿ ಇನ್ನೊಂದು ಕಂಪ್ಯೂಟರ್ಗೆ ಸ್ಪ್ರೆಡ್ ಮಾಡೋ ಥರ ಮಾಡೋದಕ್ಕೆ ನಾವು ವೈರಸ್ ಅಂತ ಕರಿತೀವಿ. ಆಮೇಲೆ ವೈರಸ್ ತನ್ನಷ್ಟಕ್ಕೆ ತಾನೇ ಏನಾಗ್ತಾವ ಅಂದ್ರೆ ಕಾಪಿ ಆಗ್ತಾವ. ವೈರಸ್ಗಳು ತನ್ನಷ್ಟಕ್ಕೆ ತಾನೇ ಕಾಪಿ ಆಗ್ತಾವ್ರಿ. ತನ್ನಷ್ಟಕ್ಕೆ ತಾನೇ ಕಾಪಿ ಆಗಿ ಬೇರೆ ಫೈಲ್ಗಳಿಗೆ ಅಟ್ಯಾಚ್ ಹಾಕ್ಕೊಂಡು ಅಲ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ ಅವುಗಳಿಗೆ ನಾಶಪಡಿಸ್ತಾವ. ಉದಾಹರಣೆಗೆ ಎಕ್ಸಾಂಪಲ್ ಏನಪ್ಪ ಅಂತಂದಾಗ ಈಗ ಒಂದು ಏಡ್ಸ್ ವೈರಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಏಡ್ಸ್ ರೋಗ ಇದ್ದವಂಥ ವ್ಯಕ್ತಿ ಏನು ಮಾಡ್ತಾವಪ್ಪ ಇನ್ನೊಬ್ಬರಿಗೆ ಇದು ಮಾಡಿದಾಗ ಅಲ್ಲೇನಾಗ್ತದ ಅವ್ರ ಪಾರ್ಟ್ಸ್ಗಳಿಗೆ ಏನಾದ್ರು ಡ್ಯಾಮೇಜ್ ಮಾಡ್ಕೊತ ಹೋಗ್ತದೆ. ಈ ಥರ ಒಬ್ಬರಿಂದ ಇನ್ನೊಬ್ಬರಿಗೆ ಒಂದೊಂದು ಪಾರ್ಟ್ಸ್ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ತಕ್ಕಂಥ ಪ್ರೊಸೆಸ್ಗೆ ಒಂದು ಇದಕ್ಕೆ ನಾವು ವೈರಸ್ ಅಂತ ಕರಿತೀವಿ. ಹಾಗಾದ್ರೆ ಜಗತ್ತಿನ ಮೊಟ್ಟ ಮೊದಲ ವೈರಸ್ ಯಾವುದಪ್ಪ ಅಂತಂದಾಗ ಕ್ರೀಪರ್. ಕ್ರೀಪರ್ ಏನಪ್ಪ ಅಂದ್ರೆ ಜಗತ್ತಿನ ಮೊಟ್ಟ ಮೊದಲ ವೈರಸ್ ಆಗ್ತದ್ರಿ. ಸೊ ಇದು ಇಂಪಾರ್ಟೆಂಟು. ಕ್ರೀಪರ್ ಜಗತ್ತಿನ ಮೊಟ್ಟ ಮೊದಲ ವೈರಸ್. ಸೊ ಈ ಥರ ವೈರಸ್ ಬಗ್ಗೆ ಏನಂತಂದಾಗ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸಿಎಚ್. ವೈರಸಸ್ ಆರ್ ದ ಸ್ಮಾಲ್ ಪ್ರೋಗ್ರಾಮ್ಸ್. ಅವು ಚಿಕ್ಕ ಪ್ರೋಗ್ರಾಮ್ಗಳಾಗಿದೆ. ವೈರಸ್ ತನ್ನಷ್ಟಕ್ಕೆ ತಾನೇ ಕಾಪಿ ಹಾಕೊಂಡು ಆಮೇಲೆ ಬೇರೆ ಫೈಲ್ಗಳಿಗೆ ಅಟ್ಯಾಚ್ ಆಗಿ ಆ ಫೈಲ್ನ ಸರ್ವನಾಶ ಮಾಡುತ್ತದೆ. ಆಮೇಲೆ ವೈರಸ್ ಏನಪ್ಪಾ ಅಂತಂದಾಗ ಇದೊಂದು ಕ್ರೀಪರ್. ವೈರಸ್ ಜಗತ್ತಿನ ಮೊಟ್ಟ ಮೊದಲ ವೈರಸ್ ಯಾವುದಂದ್ರೆ ಕ್ರೀಪರ್. ಇದು ನಮಗೆ ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಕ್ವಶನ್ ಏನು ಕೇಳ್ಬೋದು ಗೊತ್ತಾ ಎಕ್ಸಾಮಲ್ಲಿ ಇದ್ರ ಬಗ್ಗೆ
ಈ ಕೆಳಗಿನ ಯಾವುದು ವೈರಸ್ಗಳಾಗಿದೆ ಮತ್ತು ಈ ಕೆಳಗಿನ ಯಾವುದು ವೈರಸ್ಗಳ ಅಲ್ಲ ಅಂತ ಬಹಳ ಸರಿ ಕ್ವಶನ್ ಕೇಳನ್ರಿ. ನೋಡ್ರಿ, ಕ್ರೀಪರ್ 1971ರಲ್ಲಿ ಜಗತ್ತಿನ ಮೊಟ್ಟ ಮೊದಲ ವೈರಸ್ ಆಗಿ ಇದನ್ನು ಪತ್ತೆ ಮಾಡ್ತಾರೆ. ಆಮೇಲೆ ಎಲ್ ಕ್ಲೋನರ್ ಅಂತ ಬರ್ತಾರೆ ಸೆಕೆಂಡ್. ಅದಾದ್ಮೇಲೆ ಮಾರಿಸ್ ಇಂಟರ್ನೆಟ್ ವರ್ಮ್ ಇದು ಆಲ್ಸೋ ವೈರಸ್. ಆಮೇಲೆ ಮೆಲಿಸಾ ಕೂಡ ವೈರಸ್ ಆಗ್ತದ. ಆಮೇಲೆ ಐ ಲವ್ ಯು ಇದು ಕೂಡ ವೈರಸ್ ಆಗ್ತದ. ಆಮೇಲೆ ಕೋಡ್ ರೆಡ್ ಇದು ಕೂಡ ವೈರಸ್ ಆಗ್ತದ. SQL ಸ್ಲ್ಯಾಮರ್ ಇದು ಕೂಡ ವೈರಸ್ ಆಗ್ತದ. ಆಮೇಲೆ ಬ್ಲಾಸ್ಟರ್ ಇದು ಕೂಡ ವೈರಸ್ ಆಗ್ತದ. ಸ್ಯಾಸರ್ ಇದು ಕೂಡ ವೈರಸ್. ಟನೆಸ್ಟ್ ಇದು ಕೂಡ ವೈರಸ್ ಆಗ್ತದ. ಟ್ರಾಜನ್, ರೂಟ್ ಕಿಟ್, ಆಮೇಲೆ ಜೆನ್ರಿಕ್ ಪಪ್, ಆಮೇಲೆ ನೆಟ್ ವಾರ್ಮ್ ಇವೆಲ್ಲ ಕೂಡ ವೈರಸ್ಗಳಾಗ್ತವ. ಕ್ವಶನ್ ಏನ್ ಕೇಳ್ತಾನಪ್ಪ ಅಂತಂದಾಗ ಈ ಕೆಳಗಿನ ಯಾವುದು ವೈರಸ್ ಆಗಿದೆ, ಈ ಮೇಲೆ 3 ಕೊಟ್ಟರು 3 ವೈರಸ್ಗಳಾಗಿವೆ, ಈ ತರ ಯಾವುದು ವೈರಸ್ ಅನ್ನೋದು ಕೂಡ ನಮಗೆ ನೆನಪಿರಬೇಕು. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾನ್ರಿ ಅಂತ ಕೇಳೋಣ ಆಲ್ಮೋಸ್ಟ್. ಆಮೇಲೆ ವಾರ್ಮ್ಸ್, ಇಲ್ಲಿ ಸೆಕೆಂಡ್ ಟಾಪಿಕ್ಸ್ ಅಲ್ಲಿ ನಾವು ಬರ್ತಕ್ಕಂಥ ವಾರ್ಮ್ಸ್, ಇದು ಮಾಲ್ವೇರ್ನ ಅಂಡರಲ್ಲಿ ಬರ್ತಕ್ಕಂಥ ವಾರ್ಮ್ಸ್. ಈ ವಾರ್ಮ್ಸ್ ಅಂದ್ರೆ ಏನ್ ಗೊತ್ತಾ, ಇವು ಟೈಪ್ ಆಫ್ ಮಾಲ್ವೇರ್ಗಳು, ಆದರೆ ಇವು ಆಟೋಮೆಟಿಕಲಿ ಪ್ರೊಪಗೇಟ್ ಸೆಲ್ಫ್ ರೆಪ್ಲಿಕೇಟ್ ಆಗ್ತವೆ ವಿತೌಟ್ ಹ್ಯೂಮನ್ ಇಂಟರಾಕ್ಷನ್. ಅಂದ್ರೆ ಇಂಟರ್ನೆಟ್ ಥ್ರೂನ ಏನಾಗ್ತಾವಪ್ಪ ಅಂತಂದ್ರೆ ಇವು ರೆಪ್ಲಿಕೇಟ್ ಆಗ್ಬೋದು ಹೋಗ್ತಾವ. ಈಗ ನೋಡ್ರಿ, ಒಬ್ಬರಿಂದ ಇನ್ನೊಬ್ರಿಗೆ ನಾವು ಹ್ಯೂಮನ್ ಎಫರ್ಟ್ ಹಾಕಿ ಕಳಿಸ್ಬೇಕಾಗ್ತದೆ ಇಲ್ಲಿಂದ ಇಲ್ಲಿಗೆ. ಇದನ್ನ ವೈರಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನ್ ಗೊತ್ತಾ, ಒಂದು ಇಂಟರ್ನೆಟ್ ಥ್ರೂನೆ ಇಲ್ಲಿ ನೋಡ್ರಿ ಒಂದು ಇಮೇಲ್ ಇದ್ದಿರ್ತದೆ. ಒಂದು ಇಮೇಲ್ ನಾವು ಇಲ್ಲಿ ಕಳಿಸಿದಾಗ ಇಂಟರ್ನೆಟ್ ನೆಟ್ವರ್ಕ್ ಅಲ್ಲಿ, ಆ ನೆಟ್ವರ್ಕ್ ಥ್ರೂನೆ ಎಲ್ಲರೂ ಏನ್ ಮಾಡ್ತಾರೆ, ಅದೇ ಇಮೇಲ್ ಒಬ್ಬರಿಂದ 10 ಜನ ಕಳಿಸಿರ್ಬೋದು. 10 ಜನ ಕಳಿಸಿದಾಗ ಆ 10 ಜನಕ್ಕೆ ಆಟೋಮೆಟಿಕ್ ಆಗಿ ಅದೇನ್ ಮಾಡ್ತಪ್ಪ ಅಂದ್ರೆ ವೈರಸ್ ಅಟ್ಯಾಕ್ ಆಗ್ತದ. ಇದಕ್ಕೆ ನಾವು ವಾರ್ಮ್ ಅಂತ ಕರಿತೀವಿ. ವಾರ್ಮ್ಸ್ ಅಂದ್ರೆ ಏನಿಲ್ಲ, ಇಂಟರ್ನೆಟ್ ಥ್ರೂನೆ ಹ್ಯೂಮನ್ ಎಫರ್ಟ್ ಇಲ್ದೇನೆ ಇಂಟರ್ನೆಟ್ ಥ್ರೂನೆ ಏನಪ್ಪಾ ಅಂತಂದಾಗ ಈ ವೈರಸ್ ಅಟ್ಯಾಕ್ ಆಗ್ತಕ್ಕ ಸಿಸ್ಟಮ್ಗಳಿಗೆ ವೈರಸ್ ಅಟ್ಯಾಕ್ ಆಗೋದಕ್ಕೆ ನಾವೇನಂತ ಕರಿತೀವಿ, ವಾರ್ಮ್ಸ್ ಅಂತ ಕರಿತೀವಿ. ವಾರ್ಮ್ಸ್ ಆರ್ ಹಾರ್ಡ್ ಟು ಡಿಟೆಕ್ಟ್ ಬಿಕಾಸ್ ದೇ ಆರ್ ಇನ್ವಿಸಿಬಲ್ ಫೈಲ್ಸ್. ಅಂದ್ರೆ ಇವು ಕಣ್ಣಿಗೆ ಕಾಣೋದಿಲ್ಲ. ಇವೇನ್ ಮಾಡ್ತಾವ, ಇನ್ವಿಸಿಬಲ್, ಕಣ್ಣಿಗೆ ಕಾಣಲಾರ್ದಂತ ಒಂದು ಫೈಲ್ಸ್ ಗಳದವ್ರಿ. ಇವುಗಳನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗ್ತದ ಅಂತ ಹೇಳ್ತಾನ ಅವನು. ಇಷ್ಟೇ ವಾರ್ಮ್ಸ್ ಅಂದ್ರೆ ಏನು, ಹ್ಯೂಮನ್ ಎಫರ್ಟ್ ಇಲ್ಲದೆ ನೆಟ್ವರ್ಕ್ ಥ್ರೂ ಇಂಟರ್ನೆಟ್ ಥ್ರೂ ಎಲ್ಲಾ ಲ್ಯಾಪ್ಟಾಪ್ ಗಳಿಗೆ ಅಥವಾ ಎಲ್ಲಾ ಡೆಸ್ಕ್ಟಾಪ್ ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಪ್ರೊಸೀಜರ್ ನಾವು ವಾರ್ಮ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಟ್ರಾಜನ್. ಇದು 3ನೇ ಭಾಗದಲ್ಲಿ ಬರ್ತಕ್ಕಂಥದ್ರಿ ಟ್ರಾಜನ್. ಈ ಟ್ರಾಜನ್ ಏನಾಗ್ತದಪ್ಪ ಅಂದ್ರ ಇದ್ರಲ್ಲಿ ಏನಪ್ಪಾ ಅಂತಂದಾಗ ನಾವು ವಾರ್ಮ್ಸ್ ಡಿಫ್ರೆನ್ಸ್ ಮಾಡಿದಾಗ ಇದು ನಾನ್ ಸೆಲ್ಫ್ ರೆಪ್ಲಿಕೇಟಿಂಗ್, ಇದು ರೆಪ್ಲಿಕೇಟ್ ಆಗಲ್ಲ. ಆಮೇಲೆ ಇದೇನ್ ಮಾಡ್ತದ, ಟ್ರಾಜನ್ ಸೇಮ್ ಪ್ರಾಸೆಸ್, ಇನ್ಫಾರ್ಮೇಶನ್ ಸ್ಟೀಲ್ ಮಾಡ್ತದ ಅಂಡ್ ಕಂಪ್ಯೂಟರ್ ಪ್ರಾಡಕ್ಟ್ ಗಳಿಗೆ ಹಾರ್ಮ್ ಮಾಡ್ತದ. ಹಾಗಾದ್ರೆ ಟ್ರಾಜನ್ ಯಾವ ತರ ಕಂಪ್ಯೂಟರ್ ಬರ್ಬೋದು, ರೆಪ್ಲಿಕೇಟ್ ಆಗ್ಲಾರ್ದ ಯಾವ ತರ ಇದು ಬರ್ತಪ್ಪ ಅಂದಾಗ, ನೀವು ಯಾವುದೇ ಒಂದು ಡ್ರೈವ್ ಇಂದ ನಾವು ಫೈಲ್ ನ ಡೌನ್ಲೋಡ್ ಮಾಡಿದಾಗ, ಯಾವುದೇ ಫೈಲ್ ನ ಡೌನ್ಲೋಡ್ ಮಾಡಿದಾಗ, ಅಥವಾ ಇನ್ಸ್ಟಾಲ್ ಬೈ ಆನ್ಲೈನ್, ಅಥವಾ ಆನ್ಲೈನ್ ಇನ್ಸ್ಟಾಲ್ ಮಾಡಿದ ಗೇಮ್ಗಳನ್ನು ಇನ್ಸ್ಟಾಲ್ ಮಾಡಿದಾಗ, ಅಥವಾ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡಿದಾಗ, ಅಂತ ಒಂದು ಅಪ್ಲಿಕೇಶನ್ ಅಥವಾ ಡೌನ್ಲೋಡ್ ಮಾಡಿದಂಥ ಫೈಲ್ನಿಂದ ನಮ್ಮ ಮೊಬೈಲ್ಗೆ ಅಟ್ಯಾಕ್ ಆಗ್ತದ್ರಿ. ಅದನ್ನೇ ಟ್ರಾಜನ್ ಅಂತ ಕರೀತಾರ. ಸೊ ಇದು ನಮಗೆ ನೆನಪಿರ್ಬೇಕು. ಇನ್ನು ಸ್ಪೈವೇರ್ ತುಂಬಾ ಸದ್ದು ಮಾಡಿತ್ತು 2022-23ರಲ್ಲಿ ಇದು ತುಂಬಾ ಸೌಂಡ್ ಮಾಡಿತ್ತು. ಸ್ಪೈವೇರ್ ಅಂದ್ರೆ ಈಗ ನೋಡ್ರಿ, ನಾವು ಸಿಂಪಲ್ ಆಗಿತ್ತು ಪೆಗಾಸಸ್ ವೈರಸ್ ನೋಡ್ತೀವಿ. ಪೆಗಾಸಸ್ ವೈರಸ್ ಇದೊಂದು ಸ್ಪೈವೇರ್. ಇದು ಏನ್ ಮಾಡ್ತಪ್ಪ, ಪೆಗಾಸಸ್ ತುಂಬಾ ಇದೇ ಇಸ್ರೇಲ್ದವ್ರು ಇದನ್ನ ಕಂಡುಹಿಡಿತಾರ್ರಿ. ಯಾರು? ಇಸ್ರೇಲ್ ವಿಜ್ಞಾನಿಗಳು ಇದನ್ನ ಕಂಡುಹಿಡಿತಾರ ಸ್ಪೈವೇರ್ನ. ಇದೇನ್ ಮಾಡ್ತಪ್ಪ ಅಂದ್ರ ನಾವು ಒಬ್ಬರಿಂದ, ಈಗ ನೋಡ್ರಿ ಇದು ಏನ್ ಮಾಡ್ತಪ್ಪ ಅಂದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್, ನಿನಗೆ ಗೊತ್ತಿರ್ಲಾರ್ದೆ, ಓನರ್ ಗೊತ್ತಿರ್ಲಾರ್ದೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಿತ್ತು. ಅಂದ್ರೆ ಇವಾಗ ಇದನ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಆಟೋಮೆಟಿಕ್ ಇನ್ಸ್ಟಾಲ್ ಆಗ್ಬಿಟ್ಟು ನಿಮ್ಮಲ್ಲಿರ್ತಕ್ಕಂತಹ ಪ್ರೈವೇಟ್ ಡೇಟಾ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಪಾಸ್ವರ್ಡ್ಸ್ ಆಗಿರ್ಬೋದು, ಎಲ್ಲ ಏನ್ ಮಾಡ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಲಾರ್ದೇ ಇನ್ನೊಬ್ಬರಿಗೆ ಕಳ್ಸಿಕೊಡ್ತೈತಿ. ಸೊ ಅದಕ್ಕೆ ನಾವ್ ಏನ್ ಕರಿತೀವಿ, ಸ್ಪೈವೇರ್ ಅಂತ ಕರಿತೀವಿ. ಇದನ್ನ ನೋಡ್ತೀವಿ ನಾವು, ಇಸ್ರೇಲ್ ಅಲ್ಲಿ ಸ್ಪೈವೇರ್ ಜಗತ್ತಿನ ಪೆಗಾಸಸ್. ಇದು ಒಂದ್ಸರಿ KPSC ಕ್ವಶನ್ ಆಗಿದೆ. ಪೆಗಾಸಸ್ ಇಸ್ ಎ ಸ್ಪೈವೇರ್, ಮಾಲ್ವೇರ್, ಹಾರ್ಡ್ವೇರ್ ಈ ತರ ಕ್ವಶನ್ ಬರ್ತದ. ಅವಾಗ ಪೆಗಾಸಸ್ ಒಂದು ಸ್ಪೈವೇರ್ ಆಗಿರ್ತದ. ಆಮೇಲೆ ಇಟ್ ಟ್ರ್ಯಾಕ್ಸ್ ದ ಯೂಸರ್ಸ್ ಬಿಹೇವಿಯರ್ ಅಂಡ್ ರಿಪೋರ್ಟ್ ಟು ಬ್ಯಾಕ್ ಟು ದ ಸೆಂಟ್ರಲ್ ಪ್ರೊಸೆಸ್. ನಾವ್ ಯಾವ ತರ ಟ್ರ್ಯಾಕ್ ಮಾಡ್ತದ, ನಾವು ಯಾವ ತರ ಮೊಬೈಲ್ ನ ಯೂಸ್ ಮಾಡ್ತಿದೀವಿ, ನಮ್ಮಲ್ಲಿ ಯಾವ ತರ ಪಾಸ್ವರ್ಡ್ಸ್ ಇದೆ, ನಮ್ಮ ಫೋಟೋಸ್, ನಮ್ಮ ಖಾಸಗಿ ವಿಡಿಯೋಸ್ ಆಗಿರ್ಬೋದು, ಅಥವಾ ಏನೇ ಇನ್ಫಾರ್ಮೇಶನ್ ಆಗಿರ್ಬೋದು, ಡೈರೆಕ್ಟ್ ಆಗಿ ಯಾರಿಗೆ ಕೊಡ್ತದಪ್ಪ ಅಂತಂದಾಗ ಸೆಂಟ್ರಲೈಸ್ಡ್ ಒಂದು ಸೆಂಟ್ರಲೈಸ್ ಯಾರು ಸೆಂಟರ್ ಆಪರೇಟ್ ಮಾಡ್ತಿರ್ತಾರಲ್ಲ ಅವರಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು ನಾವು ಸ್ಪೈವೇರ್ ಅಂತ ಕರಿತೀವಿ. ಆಮೇಲೆ ಅದು ಈ ಸ್ಪೈವೇರ್ ನಾವು ಲೀಗಲ್ ಆಗಿನೂ ಯೂಸ್ ಮಾಡ್ಕೋಬಹುದು, ಇಲ್ಲೀಗಲ್ ಆಗಿನೂ ಯೂಸ್ ಮಾಡ್ಕೋಬಹುದು, ಎರಡು ತರನೇ ಯೂಸ್ ಮಾಡ್ಕೋಬಹುದು. ಈಗ ಲೀಗಲ್ ಪ್ರೊಸೆಸ್ ಕೆಲವೊಂದು ನಾವು ನೋಡ್ತೀವಿ. ಕೆಲವೊಂದು ಈಗ ನಾವು ರಕ್ಷಣಾ ಡಿಫೆನ್ಸ್ ಅಲ್ಲಿ ನೋಡ್ತೀವಿ, ಕೆಲವೊಂದು ಯೂಸಸ್ ಆಗ್ತಾವ. ಆಮೇಲೆ ಇಲ್ಲೀಗಲ್ ಅಂತಂದಾಗ ಈಗ ಮೊನ್ನೆ ರೀಸೆಂಟ್ ಆಗಿ ರಾಜಕಾರಣಿಗಳಿಗೆ ಈ ತರ ಮಾಡೋದಾಗ್ಲಿ, ಅಥವಾ ರಾಹುಲ್ ಗಾಂಧಿ ಈ ತರ ನೋಡ್ತೀವಲ್ಲ ಮೊನ್ನೆ ರೀಸೆಂಟ್ ಆಗಿ. ಸೊ ಇದೇ ಸ್ಪೈವೇರ್ ನೋಡ್ರಿ ಇಂಪಾರ್ಟೆಂಟ್. ಅಗೇನ್ ಸ್ಪೈವೇರ್ ಕ್ಯಾನ್ ಟ್ರಾನ್ಸ್ಮಿಟ್ ಪರ್ಸನಲ್ ಇನ್ಫಾರ್ಮೇಶನ್. ಅದೇ ಸ್ಪೈವೇರ್ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತದ, ಅದು ಇನ್ಸ್ಟಾಲ್ ಆಗಿರ್ತದ ಅಂತ
ಇಷ್ಟು ಇಂಪಾರ್ಟೆಂಟ್ ಆಗ್ತದ. ಸೊ ಸ್ಪೈವೇರ್, ಪೆಗಾಸಸ್ ಸ್ಪೈವೇರ್ ಆಗ್ತದ. ಹಾಗಾದ್ರೆ ಸ್ಪೂಪಿಂಗ್ ಮೊನ್ನೆ ತನಕ KPSC ಅಲ್ಲಿ ಮತ್ತೆ ಕ್ವಶನ್ ಬಂದು, ಗ್ರೂಪ್ ಸಿ ಅಲ್ಲಿ ಮತ್ತೆ ಕ್ವಶನ್ಸ್ ಮಾಡಿದಾನ್ರಿ. ಸ್ಪೂಪಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರ, ಈಗ ನೋಡ್ರಿ, ನಿಮಗ್ ಗೊತ್ತಿರ್ಲಾರ್ದೆ ನೀವು ಅವ್ರ ಒಂದು ಬಲೆಯಲ್ಲಿ ಇದ್ದಿರ್ತೀರಿ. ಸಿಂಪಲ್ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನೋಡ್ರಿ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇಶ್ಯೂ ರಿಕ್ವೆಸ್ಟ್ ರಿಯಲ್ ವೆಬ್ಸೈಟ್. ನೀವೇನ್ ಮಾಡ್ತೀರಿ, ಒಂದು ಫೇಸ್ಬುಕ್ ನ ಓಪನ್ ಮಾಡಿರ್ತೀರಿ. ಸಪೋಸ್ ನೀವೇನ್ ಮಾಡ್ತೀರಪ್ಪ ಅಂತಂದಾಗ, ನೀವು ಹೋಗಿ ಒಂದು ಫೇಸ್ಬುಕ್ ನ ಲಾಗಿನ್ ಮಾಡ್ತೀರಿ. ಫೇಸ್ಬುಕ್ ಲಾಗಿನ್ ಮಾಡಿದಾಗ ಅಲ್ಲಿ ಏನಾಗ್ತೀರಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ತಿರ್ತೀರಿ. ಅವಾಗ ಏನ್ ಮಾಡ್ತಪ್ಪ ಅಂದ್ರೆ DNS, ಡೊಮೇನ್ ನೇಮ್ ಸಿಸ್ಟಮ್ ಇದು. ಇಲ್ಲಿ ಏನ್ ಮಾಡ್ತಾನ ಹೋದ, ಹ್ಯಾಕರ್ ಕುಂತಿರ್ತಾನ್ರಿ. ಇವನು ಹ್ಯಾಕರ್, ಸ್ಪೂಪಿಂಗ್ ಮಾಡೋನ್ ಹ್ಯಾಕರ್. ಇವನ್ ಏನ್ ಮಾಡ್ತಾನಪ್ಪ ಅಂತಂದಾಗ ಈ DNS ಗೆ ಇಂಜೆಕ್ಟ್ ಮಾಡ್ತಾನ್ರಿ. ಹೊಸ ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾನ ಅವ್ನು. ಅದೇ ತರ ಸೇಮ್ ಕಾಣ್ತದೆ. ಯಾವ ತರ ನಿಮ್ಗೆ ರಿಯಲ್ ವೆಬ್ಸೈಟ್ ಫೇಸ್ಬುಕ್ ಇದೆಲ್ಲ, ಅದೇ ತರ ಅವನು ಅವನದೇ ಆದಂತ ಓನ್ ಪೇಜ್ ಕ್ರಿಯೇಟ್ ಮಾಡಿರ್ತಾನೆ. ಇಲ್ಲೊಂಥರ ಫೇಸ್ಬುಕ್ ಅಂತ ಹೇಳ್ಬಿಟ್ಟು ಓನ್ ಪೇಜ್ ನ ಕ್ರಿಯೇಟ್ ಮಾಡಿರ್ತಾನ್ರಿ. ನೀವು ಫೇಸ್ಬುಕ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಓನ್ ಪೇಜ್ ಅವನದೇ ಕ್ರಿಯೇಟ್ ಆಗಿರುತ್ತೆ. ಇಲ್ಲಾಂದ್ರೆ ಅವ್ನು ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ, ಅವ್ನು ಇಲ್ಲಿ ಫೇಕ್ DNS ವೆಬ್ಸೈಟ್ ನ ಕ್ರಿಯೇಟ್ ಮಾಡಿರ್ತಾನ. ಆ ರಿಕ್ವೆಸ್ಟ್ ಡೈರೆಕ್ಟ್ ಹೋಗಿ ರಿಯಲ್ ವೆಬ್ಸೈಟ್ಗೆ ಹೋಗೋ ಬದ್ಲಿ ಡೈರೆಕ್ಟ್ ಆಗಿ ಎಲ್ಲ ಹೋಗಿರ್ತದಪ್ಪ ಅಂತಂದಾಗ ಅದು ಫೇಕ್ ಫೇಸ್ಬುಕ್ ಪೇಜಿಗೆ ಹೋಗಿರ್ತದ್ರಿ. ಅವಾಗ ನಾವೇನ್ ಮಾಡ್ತಾ, ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಾಗ ಅವ್ನು ಯೂಸರ್ ನೇಮ್ ಪಾಸ್ವರ್ಡ್ನ ಹ್ಯಾಕ್ ಮಾಡಿಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ನ ಸ್ಟೀಲ್ ಮಾಡ್ತಾನೆ, ಕದಿತಾನ್ರಿ. ಎಲ್ಲ ಇನ್ಫಾರ್ಮೇಶನ್ನ ಕದಿತಾನ್ರಿ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದಾಗ ಸ್ಪೂಪಿಂಗ್ ಅಂತ ಕರಿತೀವಿ. ಹೇಳ್ತಾ, ಸ್ಪೂಪಿಂಗ್ ಅಂದ್ರೆ ನಮಗೆ ಗೊತ್ತಿರ್ಲಾರ್ದೇನೆ ನಾವು ಬೇರೆಯವ್ರ ವೆಬ್ಸೈಟ್ ಅಲ್ಲಿ ಅಥರೈಸ್ ಆಗಿ ನಾವು ಬೇರೆಯವ್ರ ವೆಬ್ಸೈಟ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ. ಅದಕ್ಕೆ ನಾವು ಸ್ಪೂಪಿಂಗ್ ಅಂತ ಕರಿತೀವಿ. ಮತ್ತೆ IP ಅಡ್ರೆಸ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹ್ಯಾಕ್ ಮಾಡಿರ್ತಾರೆ. IP ಅಡ್ರೆಸ್ನ ಇದು ಮಾಡ್ಕೊಂಡ್ಬಿಟ್ಟು ನಮ್ಮ ಎಲ್ಲಾ ತರದ ಇನ್ಫಾರ್ಮೇಶನ್ ಸ್ಟೀಲ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಸ್ಪೂಪಿಂಗ್. ಸೊ ಇಂಪಾರ್ಟೆಂಟ್, ಇದು ಕೂಡ KPSC ಒಂದ್ಸಾರಿ ಕ್ವಶನ್ ಆಗ್ಯದ. ಸ್ಪೂಪಿಂಗ್ ಎಂದರೇನು ಅಂತ ಕೇಳ್ತಾನ್ರಿ. ಇಷ್ಟೇ. ಏನಪ್ಪಾ ಅಂತಂದಾಗ ನಾವು ಏನ್ ಮಾಡ್ತೀವಿ ಅಂತಂದಾಗ, ಹ್ಯಾಕರ್ಸ್ ನ ಒಂದು ಬಲೆಯಲ್ಲಿ ಬಿದ್ದು ಅವ್ನು ಏನೇನ್ ರಿಕ್ವೆಸ್ಟ್ ಇರ್ತಾರಲ್ಲ ಎಲ್ಲಾ ತರದ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ನಮಗ್ ಗೊತ್ತಿರ್ಲಾರ್ದಂಗೆ ಆಗುವಂತ ಕೆಲಸಗಳಾಗಿರ್ತವೆ. ಸೊ ಇದನ್ನ ನಾವು ಸ್ಪೂಪಿಂಗ್ ಅಂತ ಕರಿತೀವಿ. ಇನ್ ನೆಕ್ಸ್ಟ್ ಸಲಾಮೆ ಟೆಕ್ನಿಕ್ ಅಂತ ಬರ್ತದೆ. ಸಲಾಮೆ ಟೆಕ್ನಿಕ್ ಅಂದ್ರೆ ಏನಿಲ್ಲ, ಇವಾಗ ನೀವು ಒಂದು ಬ್ಯಾಂಕ್ ಇದ್ದಿರ್ತದ. ಸೊ ಅಲ್ಲಿ ಏನಾಗ್ತಪ್ಪ ಅಂದ್ರೆ ನಿಮ್ದು ಒಂದು 10,000 ರೂಪಾಯಿ ಇದ್ದಿರ್ತಾವ್ರಿ ಸಪೋಸ್ ಅಮೌಂಟ್. ಸೊ 10,000 ರೂಪಾಯಿ ಇದ್ದಿರ್ತಾವ. ವರ್ಷಕ್ಕೆ ₹1, 1 ಪೈಸೆ, 2 ಪೈಸೆ, 3 ಪೈಸೆ ಈ ತರ ಎಲ್ಲಾ ಬ್ಯಾಂಕ್ಗಳಿಂದ ಅಮೌಂಟ್ ನ ಕದಿತಿರ್ತಾರೆ, ಸ್ಟೀಲ್ ಆಗ್ತಿರ್ತಾರೆ ಇದನ್ನ ಅಮೌಂಟ್. ಸೊ ಇಲ್ಲಿಂದ ₹1, 1 ಪೈಸೆ, 1 ಪೈಸೆ, 1 ಪೈಸೆ ಎಲ್ಲ ಆಗಿ ಇಲ್ಲಿ ಕೋಟಿಗಟ್ಟಲೆ ಜಮಾ ಆಗ್ತವೆ. ಕ್ರೋರ್ ಗತಿ ಕಲೆಕ್ಟ್ ಆಗ್ತಿರ್ತಾವ. ಈ ಒಂದು ಕಲೆಕ್ಷನ್ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಸಲಾಮೆ ಟೆಕ್ನಿಕ್. ತಿಳಿತಲ್ಲ, ಸಲಾಮೆ ಟೆಕ್ನಿಕ್ ಅಂದ್ರೆ ಇದಾಗ್ತವ. ಇದಾದ್ಮೇಲೆ ನಾವು ನೆಕ್ಸ್ಟ್ ಸಲಾಮೆ ಟೆಕ್ನಿಕ್ ಅಂದ್ರೆ ಏನಿಲ್ರಿ, ಸ್ಮಾಲ್ ಅಮೌಂಟ್ ಆಫ್ ಮನಿನ ಬ್ಯಾಂಕ್ ಗಳಿಂದ ಕದಿಯೋದಕ್ಕೆ ನಾವು ಸಲಾಮೆ ಟೆಕ್ನಿಕ್ ಅಂತ ಕರಿತೀವಿ. ಕ್ವಶನ್ ಕೇಳ್ಬೋದು. ಇದಾದ್ಮೇಲೆ ಕ್ರ್ಯಾಕಿಂಗ್ ಅಂದ್ರೆ ಅದೇನಪ್ಪಾ ಅಂತಂದಾಗ ನಾವು ಒಂದು ಪಾಸ್ವರ್ಡ್ ಇದ್ದಿರ್ತ, ಬೇರೆ ಪಾಸ್ವರ್ಡ್ನ ಅದನ್ನ ಚೇಂಜ್ ಮಾಡಿ ಇಲ್ಲಿಗ್ನ ಆಕ್ಟಿವಿಟಿ ಮಾಡ್ಬೋದು ಅಥವಾ ಕರಪ್ಷನ್ ಮಾಡ್ಬೋದು. ಈ ತರದ್ದು ಕ್ರ್ಯಾಕಿಂಗ್ ಅಂತ ಕರಿತೀವಿ. ಅಲ್ಲಿ ಇಂಪಾರ್ಟೆಂಟ್ ಬರ್ತಕ್ಕಂಥ ಯಾವುದು, ಫಿಶಿಂಗ್ ತುಂಬಾ ಇಂಪಾರ್ಟೆಂಟ್ ರೀ. ಇಲ್ಲಿ ಏನಾಗ್ತದ, ಇಟ್ ಸ್ಟಿಲ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ಯೂಸರ್ ನೇಮ್, ಪಾಸ್ವರ್ಡ್ ಅಂಡ್ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್. ಇಲ್ಲಿ ನೋಡ್ರಿ, ನಾವು ಸ್ಪೂಪಿಂಗ್ ಮತ್ತು ಫಿಶಿಂಗ್ ಡಿಫ್ರೆನ್ಸ್ ನ ಹೇಳಿರ್ತೀನಿ. ಮೊದಲು ಫಿಶಿಂಗ್ ನ ತಿಳ್ಕೊಡ್ರಿ ನೀವು ಏನಂತಪ್ಪ ಅಂತಂದಾಗ. ಇಲ್ಲಿ ಏನಪ್ಪಾ ಅಂತಂದಾಗ ನೋಡ್ರಿ, ಅವ್ನೇನ್ ಮಾಡತ್ತೆ, ಇಲ್ಲಿ ಅಟ್ಯಾಕರ್ ಇದ್ದಿರ್ತಾನ್ರಿ. ಇವ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಮೆಲಿಷಿಯಸ್ ಸಾಫ್ಟ್ವೇರ್, ಒಂದು ಸಾಫ್ಟ್ವೇರ್ ನ ಕ್ರಿಯೇಟ್ ಮಾಡಿ, ಒಂದು ವೈರಸ್ ನ ಕ್ರಿಯೇಟ್ ಮಾಡಿ ಇಮೇಲ್ ಮುಖಾಂತರ ಅವ್ನೇನ್ ಮಾಡ್ತಾನಪ್ಪ ಅಂತಂದ್ರ ಯೂಸರ್ ಇಮೇಲ್ಗೆ ಕಳಿಸಿರ್ತಾನ್ರಿ. ನಿಮಗೆ ಯಾರು ಟಾರ್ಗೆಟ್ ಬೇಕಾ ಆ ಯೂಸರ್ಗೆ ಕಳಿಸಿರ್ತಾನ ಅವನು. ಅವಾಗ ಅವನೇನ್ ಮಾಡ್ತಾನಪ್ಪ ಅಂತಂದಾಗ ಟಾರ್ಗೆಟೆಡ್ ಸಿಸ್ಟಮ್ ಅದನ್ನು ಓಪನ್ ಮಾಡಿರ್ತಾನ. ಯಾವಾಗ ಅದನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್, ಅದು ಅಟ್ಯಾಕ್ ಆಗ್ಬಿಡ್ತದ್ರಿ. ಮೊಬೈಲ್ ಅಥವಾ ನಿಮ್ಮ ಸಿಸ್ಟಮ್ಗಾಗ್ಲಿ ಅದಕ್ಕೆ ಮೊಬೈಲ್ಗಾಗ್ಲಿ ಅಟ್ಯಾಕ್ ಆಗ್ಬಿಡ್ತದ. ಅಟ್ಯಾಕ್ ಆದ ತಕ್ಷಣ ಅದು ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಡೇಟಾ ಎಲ್ಲವನ್ನ ಅವ್ನು ಸ್ಟೀಲ್ ಮಾಡ್ಕೊಂಡಿರ್ತಾನ. ಸಿಂಪಲ್, ಒಂದು ವೈರಸ್ ಆಗಿ ಒಂದು ಏನೇ ಆಗಿರ್ಬೋದು, ಒಂದು ಇಮೇಲ್ ಥ್ರೋನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಅದನ್ನು ಇನ್ಸ್ಟಾಲ್ ಮಾಡೋ ಥರ ಮಾಡ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಇನ್ಫಾರ್ಮೇಶನ್, ಬ್ಯಾಂಕ್ ಪಾಸ್ವರ್ಡ್ ಆಗಿರ್ಬೋದು, ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ನಿಮ್ಗೆ ಎಲ್ಲ ಥರ ಪ್ರೈವೇಟ್ ಏನೇ ಆಗಿರ್ತಕ್ಕಂಥ ಎಲ್ಲವನ್ನು ಇನ್ಫಾರ್ಮೇಶನ್ ಕದಿಯುವಂಥ ಪ್ರೊಸೆಸ್ಗೆ ನಾವು ಫಿಶಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಸ್ಪೂಪಿಂಗ್ ಏನಪ್ಪಾ ಅಂತ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಸ್ಪೂಪಿಂಗ್ ಮತ್ತು ಫಿಶಿಂಗ್ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದಾಗ, ನೋಡ್ರಿ, ಸ್ಪೂಪಿಂಗ್ ಏನಪ್ಪಾ ಅಂದ್ರೆ ಒಂದು ಹೊಸ ವೆಬ್ಸೈಟ್ಗೆ ಅವನೇ ಕರ್ಕೊಂಡು ಹೋಗಿರ್ತಾನೆ ನಿಮ್ಮನ್ನ. ಒಂದು ಹೊಸ ವೆಬ್ಸೈಟ್ ಆಗಿರ್ಬೋದು ಅಥವಾ ಒಂದು ಹೊಸ ಜಾಲವನ್ನು ಕ್ರಿಯೇಟ್ ಮಾಡಿ ಅವನೇ ಕರ್ಕೊಂಡು ಹೋಗಿ ಅಲ್ಲಿ ನೀವೇ ನಿಮ್ ಸ್ವಂತ ಪಾಸ್ವರ್ಡ್ ಯೂಸರ್ ನೇಮ್ ಹಾಕ್ತಿರ್ತೀರಿ. ಬಟ್ ಇಲ್ಲಿ ಏನಾಗಿರ್ತಪ್ಪ ಅಂತಂದಾಗ ನಿಮಗೆ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡೋ ತರ ಮಾಡಿರ್ತಾನ್ರಿ ಅವ್ನು. ನಿಮ್ಮ ಮೊಬೈಲಲ್ಲಿ ಒಂದು ಫೇಕ್ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು, ನಿಮ್ ಫೇಕ್ ಇಮೇಲ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ನಿಮ್ಗೆ ಇನ್ಸ್ಟಾಲ್ ಮಾಡೋ ತರ ಮಾಡಿದ್ರೆ ಅದಕ್ಕೆ ನಾವು ಫಿಶಿಂಗ್ ಅಂತ ಕರಿತೀವಿ. ಅದಾದ್ಮೇಲೆ ಸ್ಪ್ಯಾಮ್.
ಸೊ ನಿಮಗೆ ಫಿಶಿಂಗ್ ಮತ್ತು ಸ್ಪೂಪಿಂಗ್ ಬಗ್ಗೆ ನೆನಪಾಯ್ತು ಅನ್ಕೊಂಡಿದ್ದೀನಿ. ಆಮೇಲೆ ಸ್ಪ್ಯಾಮ್ ಅಂದರೆ ನೋಡ್ರಿ, ಸ್ಪ್ಯಾಮ್ ಅಂದರೆ ನಮ್ಮ ಮೊಬೈಲ್ ಸ್ಪ್ಯಾಮ್ ಕಾಲ್ಸ್ ಬಂದಿರ್ತಾವ್ರಿ. ಸ್ಪ್ಯಾಮ್ ಕಾಲ್ಸ್ ಆಗಿರ್ಬೋದು, ಹಾಂ ಹಾಂ ಸ್ಪ್ಯಾಮ್ ಕಾಲ್ಸ್ ಇರ್ತಾರೆ, ಅಥವಾ ಮೆಸೇಜಸ್ನ ನೋಡ್ತೀವಿ ನಾವು, ಸ್ಪ್ಯಾಮ್ ಮೆಸೇಜಸ್ಸು. ಸೊ ಇವೇನು ಮಾಡ್ತಾವಪ್ಪ ಅಂತಂದಾಗ, ಏನಪ್ಪ ಅಂತಂದಾಗ ನಮಗೆ ಬೇಕಾಗ್ಲಾರ್ದಂತಹ ವಸ್ತು ವಿಷಯವನ್ನು ನಮಗೆ ಕಳಿಸ್ತಕ್ಕಂಥದಕ್ಕೆ ನಾವು ಸ್ಪ್ಯಾಮ್ ಅಂತ ಕರಿತೀವಿ. ನಮಗೆ ನಮಗೆ ಬೇಕೇ ಆಗಿಲ್ಲ ಅದು ಅಂಥದನ್ನ ಕಳಿಸಿರ್ತಾರೆ. ಈಗ ಎಕ್ಸಾಂಪಲ್ ಏನು ಗೊತ್ತಾ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಸಪೋಸ್ ರಿಲಯನ್ಸ್ ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಸೊ ರಿಲಯನ್ಸ್ ಪ್ರಾಡಕ್ಟ್ ಏನು ಮಾಡ್ತಾರಪ್ಪ ಅಂತಂದಾಗ, ಅವ್ರು ಏನು ಮಾಡ್ತಾರೆ, ರಿಲಯನ್ಸ್ನ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಟೆಲಿಕಾಲರ್ ಕಂಪನಿಗಳಿಗೆ ಟೆಲಿಕಾಲರ್ ಕಂಪನಿಗಳಿಗೆ ಅವ್ರು ಏನು ಮಾಡ್ತಾರೆ, ಪ್ರಾಜೆಕ್ಟ್ನ ವಹಿಸ್ಕೊಡ್ತಾರೆ. ಸೊ ನೀವು ಈ ಥರ ಸ್ಪ್ಯಾಮ್ ಕಾಲ್ನ ರೆಡಿ ಮಾಡಿರಿ, ಆಮೇಲೆ ಎಲ್ಲರಿಗೂ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ, ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಅಂತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರು ಒಂದು ಆ ಸ್ಪ್ಯಾಮ್ ಕಾಲ್ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರಪ್ಪ, ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇಷ್ಟೇ. ಸ್ಪ್ಯಾಮ್ ಕಾಲಿಂದ ಯಾವ್ದಾರ ಹಾರ್ಮ್ಫುಲ್ ಇರಲ್ಲ, ಬಟ್ ಹೆಡ್ಯಾಕ್ ಇರ್ತದೆ ರೀ. ಸೊ ದಿನಕ್ಕೆ 2 ರಿಂದ 3 ಸ್ಪ್ಯಾಮ್ ಕಾಲ್ ಬರ್ತಾವಲ್ಲ, ಅದು ಹೆಡ್ಯಾಕ್ ಆಗ್ತದೆ ಮನುಷ್ಯನಿಗೆ. ಅದರಿಂದ ಏನು ಮಾಡ್ತಾವೆ, ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡೋ ಸಲುವಾಗಿ ಸ್ಪ್ಯಾಮ್ ಕಾಲ್ಗಳು ನಮಗೆ ಮಾಡಿರ್ತಾರೆ. ಇದಾದ್ಮೇಲೆ ಅಡ್ವೇರ್ ಆಗ್ತದೆ. ಅಡ್ವೇರ್ ಅಂದ್ರೆ ಏನ, ಸಿಂಪಲ್ ನೀವು ನೋಡ್ರಿ, ನೀವು ಯಾವುದೋ ಒಂದು ವೆಬ್ಸೈಟ್ನ ಓಪನ್ ಮಾಡಿರ್ತೀರಿ, ಅಲ್ಲಿ ಪಾಪ್ಅಪ್ಸ್ ಬಂದಿರ್ತಾವೆ, ಅಡ್ವರ್ಟೈಸ್ಮೆಂಟ್, ಫೇಕ್ ಮೆಸೇಜಸ್ ಬಂದಿರ್ತಾರೆ. ಈ ಥರ ಫೇಕ್ ಮೆಸೇಜಸ್, ವಾರ್ನಿಂಗ್ಸ್, ಅಡ್ವರ್ಟೈಸು, ಇವಕ್ಕೆ ನಾವು ಅಡ್ವೇರ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆ ಥರ ದುಡ್ಡು ಬರುತ್ತೆ, ಇದ್ರ ಥರ ಕ್ಲಿಕ್ ಮಾಡಿ ನಿಮ್ಗೆ ಈ ಥರ ಬರುತ್ತೆ ಅಂತ ಒಂದು ಪಾಪ್ಅಪ್ಸ್ ಬರ್ತಾವೆ, ಸಣ್ಣ ಸಣ್ಣ ಚಿಕ್ಕದು. ಸೊ ಇದರಿಂದ ನಾವು ಕ್ಲಿಕ್ ಮಾಡಿದ ತಕ್ಷಣ ನಾವು ಡೆವಲಪರ್ಗೆ ಏನಾಗ್ತದೆ, ದುಡ್ಡು ಹೋಗ್ತಾವ್ರಿ. ಈ ಡೆವಲಪರ್ಗೆ ದುಡ್ಡು ಹೋಗ್ತಾವ. ನಮ್ಗೇನಪ್ಪ ಅಂದ್ರೆ ಆ ವೆಬ್ಸೈಟ್ ಕರ್ಕೊಂಡು ಹೋದ ತಕ್ಷಣ ಕೆಲವೊಂದು ಹಾರ್ಮ್ಫುಲ್ ವೈರಸಸ್ ಇರ್ಬೋದು ಅಲ್ಲಿ. ಸೊ ಇದನ್ನು ನಾವು ಅಡ್ವೇರ್ ಅಂತ ಕರಿತೀವಿ. ಸ್ಮಾಲ್ ಪಾಪ್ಅಪ್ಸ್, ಸ್ಮಾಲ್ ಅಡ್ವರ್ಟೈಸ್ಮೆಂಟ್ಗಳು ಬಂದಾಗ, ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ ಇರ್ತಾವಲ್ಲ, ಅವುಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೆವಲಪರ್ಗೆ ದುಡ್ಡು ಹೋಗ್ತಾವ. ಅದರಿಂದ ಡೆವಲಪರ್ಗೆ ದುಡ್ಡು ಹೋಗ್ತಾವ, ಅದಕ್ಕೆ ನಾವು ಅಡ್ವೇರ್ ಅಂತ ಕರಿತೀವಿ. ಆಮೇಲೆ ರೂಟ್ ಕಿಟ್, ಫಾದರ್ ಆಫ್ ಆಲ್ ಮಾಲ್ವೇರ್, ಅಂತ ಕರಿಬೋದು ಇದಕ್ಕೆ. ಯಾಕೆ ಗೊತ್ತಾ ಫಾದರ್ ಆಫ್ ಮಾಲ್ವೇರ್ ಅಂತ ಕರಿತೀವಿ ಅಂತಂದಾಗ, ರೂಟ್ ಕಿಟ್ಸ್ ಅಂದ್ರೆ ಒಂದ್ ವೇಳೆ ನಿಮ್ಮ ಸಿಸ್ಟಮ್ ಅಥವಾ ಮೊಬೈಲ್ಗೆ ರೂಟ್ ಕಿಟ್ ಏನಾದರೂ ಅಟ್ಯಾಕ್ ಆಯ್ತಪ್ಪ ಅಂತಂದಾಗ, ಎಂಟೈರ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ನ ಕಂಟ್ರೋಲ್ನ ಅವ್ರ ಕೈಗೆ ಹೋಗ್ಬಿಡ್ತದ. ಯಾರು ಇದನ್ನ ಹ್ಯಾಕ್ ಮಾಡಿರ್ತಾರಲ್ಲ ಅವ್ರ ಕೈಗೆ ಹೋಗ್ಬಿಡ್ತದ್ರಿ. ನೀವಿಲ್ಲಿ ಇಂಟರ್ನೆಟ್, ಅವ್ರು ಅಲ್ಲಿ ಕೂತ್ಕೊಂಡೆ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಆಪರೇಟ್ ಮಾಡ್ಬೋದು. ಅಲ್ಲಿ ಕೂತ್ಕೊಂಡೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ಗಳಾಗಿರ್ಬೋದು, ನಿಮ್ಮ ಎಂಟೈರ್ ಮೊಬೈಲ್ ಸಿಸ್ಟಮ್ ಆಗಿರ್ಬೋದು, ನಿಮ್ಮ ಎಂಟೈರ್ ಲ್ಯಾಪ್ಟಾಪ್ ಸಿಸ್ಟಮನ್ನು ಅವರೇ ಕಂಟ್ರೋಲ್ ಮಾಡ್ತಾರೆ ಎಂಟೈರ್. ಅದಕ್ಕೆ ನಾವು ರೂಟ್ ಕಿಟ್ ಅಂತೀವಿ. ಅದಕ್ಕಾಗಿ ಇದನ್ನ ಫಾದರ್ ಆಫ್ ಮಾಲ್ವೇರ್ ಅಥವಾ ಫಾದರ್ ಆಫ್ ಆಲ್ ವೈರಸಸ್ ಅಂತಾನೂ ಕೂಡ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ರೂಟ್ ಕಿಟ್ ಏನಪ್ಪ ಅಂದ್ರೆ, ಎಲ್ಲ ಎಂಟೈರ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ಸ್, ಪೂರ ಎಂಟೈರ್ ಅದು ಮನೆ ಯಜಮಾನ ಆಗ್ಬಿಡ್ತಾನ್ರಿ ಅವ. ಆ ಮನೆ ಯಜಮಾನ, ನೀವು ಲ್ಯಾಪ್ಟಾಪ್ ಖರೀದಿ ಮಾಡಿರ್ತೀರಿ, ಬಟ್ ಯಾರೋ ಬೇರೊಬ್ನು ಅದನ್ನ ಆಪರೇಟ್ ಮಾಡ್ತಿರ್ತಾನ, ಅದಕ್ಕೆ ನಾವು ರೂಟ್ ಕಿಟ್ ಅಂತ ಕರಿತೀವಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಫೈರ್ ವಾಲ್, ದಿನ ಫೈರ್ ವಾಲ್ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಇವಾಗ ತುಂಬಾ ಸ್ಟ್ಯಾಂಡರ್ಡ್ ಫೈರ್ ವಾಲ್ಸ್ಗಳು ಬರ್ತಾ ಇದೆ, ಅದ್ರೇನೋ ಡೌಟ್ ಇಲ್ಲ. ಈಗ ನೋಡ್ರಿ, ಕೆಲವೊಂದು ಇನ್ಫಾರ್ಮೇಶನ್ ನೀವು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿರ್ತೀವಿ, ಅವಾಗ ಏನ್ ಮಾಡ್ತಾ, ಆ ಇನ್ಫಾರ್ಮೇಶನ್ ಎಲ್ಲಿ ಬಂದಿರ್ತಪ್ಪ ಅಂದ್ರೆ ಫೈರ್ ವಾಲ್ ಬಂದಿರ್ತದೆ. ಅವಾಗ ಅವ್ರು ಹೇಳ್ತಿರ್ತ, ಫೈರ್ ವಾಲ್ ಏನರ್ತಪ್ಪ ಅಂದ್ರ, ನಮ್ಮ ಸಿಸ್ಟಮ್ಗೆ ಕರೆಕ್ಟ್ ಇದ್ದಾಗ ಮಾತ್ರ ಇದನ್ನ ತಗೋತೀವಿಲ್ಲ ಅಂದ್ರೆ ಇದನ್ನ ರಿಟರ್ನ್ ಕಳಿಸ್ತೀನಿ ಅಂತ ಹೇಳ್ತಿರೋದು. ರಿಟರ್ನ್ ರಿಜೆಕ್ಟ್ ಮಾಡ್ತದ ಫೈರ್ ವಾಲ್. ನಿಮ್ಮ ಫೈರ್ ವಾಲ್ ಎಷ್ಟು ಸ್ಟ್ರಾಂಗ್ ಇರ್ತದ್ರಿ, ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗ್ತದ. ನಿಮ್ಮ ಫೈರ್ ವಾಲ್ ಎಷ್ಟು ವೀಕ್ ಇರ್ತದ, ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ಗೆ ಅಷ್ಟೇ ವೈರಸ್ಗಳು ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿಂದ ಏನಪ್ಪಾ ಅಂದ್ರೆ, ಡೈರೆಕ್ಟ್ ಆಗಿ ನಾವು ಈ ಫೈರ್ ವಾಲ್ ಇಂದ ಬಂದಂತ ಇನ್ಫಾರ್ಮೇಶನ್ ಸರಿಯಾಗಿದ್ರೆ, ಸಿಸ್ಟಮ್ ಓಕೆ ಇದ್ದಾಗ ಮಾತ್ರ ಅದನ್ನ ಮೂವ್ ಮಾಡ್ತದ, ಇಲ್ಲಾಂದ್ರೆ ಅದನ್ನ ರಿಟರ್ನ್ ಕಳಿಸ್ತದ ವಾಪಸ್ಸು. ಸೊ ಇದಕ್ಕೆ ನಾವು ಫೈರ್ ವಾಲ್ ಅಂತ ಕರಿತೀವಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ನೆಟ್ವರ್ಕ್ ಟ್ರಾಫಿಕ್ನ ಅನಲೈಸ್ ಮಾಡಿ ಅದನ್ನ ಕರೆಕ್ಟ್ ಇದೆ ಅಂತಂದಾಗ ಕಳಿಸ್ತದ, ಕರೆಕ್ಟ್ ಇಲ್ಲಪ್ಪ ಅಂತಂದ್ರೆ ವಾಪಸ್ ಕಳಿಸ್ಬಿಡ್ತದೆ. ಇದನ್ನ ನಾವು ಫೈರ್ ವಾಲ್ ಅಂತ. ಒಂದು ಫೈರ್ ವಾಲ್ ಅಂದ್ರೆ ಒಂದು ಸೇಫ್ಟಿ ಮಧ್ಯೆ ಗೋಡೆ ಇದ್ದಂಗೆ ಅದು. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಸಾಫ್ಟ್ವೇರ್ ಪೈರಸಿ ಅಂತಂದಾಗ, ಪೈರಸಿ ಅಂದ್ರೆ ಏನಿಲ್ಲ, ಕಾಪಿ ಮಾಡೋದ್ರಿ. ಈಗ ನೋಡ್ರಿ, ಮೂವಿ ಪೈರಸಿ ಅಂತ ಪದ ಕೇಳಿರ್ತೀರಿ ನೀವು. ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ, ಮೂವಿ ಲಾಂಚ್ ಆಗಿದ್ದು ಮೊದಲನೇ ದಿವಸದಲ್ಲಿ ಲೀಕ್ ಮಾಡಿಬಿಟ್ಟು ಅದು ಥಿಯೇಟರ್ ಪ್ರಿಂಟ್ ಆಗಿ ಮೊಬೈಲ್ಗಳಿಗಾಗಿ ಸಿಸ್ಟಮ್ಗಳಿಗಾಗಿ ಸಪ್ಲೈ ಮಾಡಿರ್ತಾರೆ. ಅದಕ್ಕೆ ನಾವು ಪೈರಸಿ ಅಂತ ಕರಿತೀವಿ. ಸೊ ಓನರ್ ಗೊತ್ತಿರಲ್ಲ ಅದನ್ನೇ ಮಾಡ್ತಕ್ಕಂಥದ್ದು ನಾವು ಪೈರಸಿ ಅಂತ ಕರಿತೀವಿ. ಅಂಡ್ ಇವತ್ತೇನಪ್ಪಾ ಅಂತಂದಾಗ, ನಾವು ನೋಡಿದೆ ಮೊನ್ನೆ ನಡೆದಂತಹ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಕ್ವಶನ್ಸ್ ರೈಸ್ ಆಗಿದೆ. ಕಂಪ್ಯೂಟರ್ ಸೆಕ್ಯೂರಿಟಿನಂದು ತುಂಬಾ ಕ್ವಶನ್ಸ್ ಬಂದವರು. ಸೊ ನಾನು ಇನ್ನೂ ಒಂದು ಫೆಬ್ರವರಿ 10 ಒಳಗಡೆ ರೆವಿನ್ಯೂ ಕ್ಲಾಸಸ್ನ ಕಂಪ್ಲೀಟ್ ಮಾಡ್ತೀನಿ. ಕೆಲವೊಂದು ತುಂಬಾ ಗ್ಯಾಪ್ ಆಗಿತ್ತು. ಇವಾಗ ಅದನ್ನ ನಾನೆಲ್ಲ ಕೆಲವೊಂದು ನನಗೆ ಕೆಲಸ ಇತ್ತು, ಅದಕ್ಕಾಗಿ ನಾನು
ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಫೆಬ್ರವರಿ 10 ಒಳಗಡೆನೆ ಎಲ್ಲ ಥರದ ರೆವಿನ್ಯೂ ಕ್ಲಾಸಸ್ನ ಕಂಪ್ಲೀಟ್ ಮಾಡಿ ಕಂಪ್ಯೂಟರ್ ಕ್ಲಾಸ್ನ ಟ್ರೈ ಮಾಡ್ತೀನಿ. ಅದಾದಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ ಇನ್ನು ಅದನ್ನು ಮಾಡಬೇಕು. ಆಮೇಲೆ ಇನ್ನು 25 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ ಬರುತ್ತೆ, ಅದನ್ನು ಮಾಡಬೇಕು. ಆಮೇಲೆ ಕನ್ನಡ 25 ಮಾರ್ಕ್ಸಿಗಿದೆ, ಅದನ್ನು ಕೂಡ ಮಾಡೋಣ. ನಿಮ್ಮ ಸಹಕಾರ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಆದಷ್ಟು ಎಲ್ಲರೂ ಏನು ಮಾಡೋದು, ಶೇರ್ ಮಾಡಿರಿ, ಸಬ್ಸ್ಕ್ರಿಪ್ಷನ್ ಮಾಡಿರಿ, ನೀಟಾಗಿ 10ರಿಂದ 15 ನಿಮಿಷ ನೋಡ್ಕೊಳ್ರಿ. ಆಮೇಲೆ ನೀವು ಸ್ಟಡಿ ಮಾಡಿರಿ ನಿಮ್ದು ಓನಾಗಿ. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಬೇಕಾದರೆ ನೀವು ಮೊನ್ನೆ ನಡೆದಂತಹ ಗ್ರೂಪ್ ಸಿ ಎಕ್ಸಾಮಿಂದ ನೋಡಿರಿ. ಬೇಕಾದರೆ CT ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ನೋಡಿರಿ ಎಷ್ಟು ಕ್ವಶನ್ಸ್ ಬಂದಾವಂತ. ನಾನು ಮಾಡಿರೋ 5ರಿಂದ 6 ವೀಡಿಯೋದಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ರೈಸ್ ಆಗಿದಾವ್ರಿ. ಬೇಕಾದರೆ ನೋಡಿರಿ, ಇವತ್ತು ಮಾಡೋ ವೀಡಿಯೋದಲ್ಲೂ ಕೂಡ 2ರಿಂದ 3 ಕ್ವಶನ್ ಕವರ್ ಆಗ್ತಾವೆ ನಿಮ್ಗೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.